ಏನು ಅಕ್ಷಯ್ ಹೊಸ ಐಫೋನ್ ತಗೊಂಡಿ ಅಂತ? ಹ್ಞೂ ಲೇ, ಐಫೋನ್ ಅಲ್ಲ ನನ್ ಫೋನ್. ಅದು ಹೋಲಿ ಎಷ್ಟ್ ಬಿತ್ತ? ಒಂದ್ಸರಿ ಬಿದ್ದಲ್ಲೇ ಹೊಸ ಫೋನ್. ಏನ್ ತಿಳಿ ಹಾಡ್ತಾನ ಸುಳ ಮಗ. ಹಂಗಲ್ಲೇಪ್ಪ, ನಿಮ್ಮ ಅಪ್ಪ ಅಲ್ಲೇ ನಾನು. ನಿನ್ನೆ ಗೆದ್ದಿದ್ದಕ್ಕೆ ಶಿಷ್ಯ ಫೋನೇ ಹಾಕಿಲ್ಲ, ನಾನೇ ಹಾಕ್ತೀನಿ ಇವತ್ತು ಫೋನ್ ಅವನ್ಗೆ. BXD ಏನ ನಿನ್ ಕಾಲಟಿವ್ ನದ್ಲೇ ನಿಮ್ಗೆ ಅಂತ ಮಾಡಿರೋದಲ್ವಾ ಮಚ್ಚ? ಹೆಂಗೈತೆ? ಸಗದಾಗೈತಲ್ಲ. ಅದೆಲ್ಲ ಬಿಡು, ಹೋಗ್ಲಿ. ನೋಡ್ತಾ ಮ್ಯಾಚ್ ಹೆಂಗೆದ್ವಿ? ಒಂದ್ ಮ್ಯಾಚ್ ಚೆನ್ನಾಗಿ ಗೆದ್ದಿದ್ ಬಿಡಲಿ. ಒಂದ್ ಮ್ಯಾಚ್ ಹೆಂಗೆದ್ವಿ? ಪರವಾಗಿಲ್ಲಪ್ಪ, ನಿನ್ನೆ ಬಾಲಿಂಗ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಅದು ಅರೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಏತ್ಬಿಟ್ರಿ, ಹಂಗ ಹೆಂಗ ಮಾಡಿ ಲಾಸ್ಟ್ ಅಲಕ್ ಬುಲಕಲ್ ಗೆದ್ಬಿಟ್ರಿ. ಆದ್ರೂ ಹೆಂಗೆ ನಮ್ ತಲಾ ಆಡಿದ್ ಹೆಂಗೆ ಲಾಸ್ಟ್ ಅಲ್ಲಿ ದುಬೆ ಕಣೋ ಫಿನಿಶ್ ಮಾಡಿದ್ದು. ಯಾರು ದುಬೆ ಮುಂದೆ ನಮ್ ತಲಾ ಇದ್ರಲ್ಲ, ಹೆಂಗೆ ನಿಂಗ್ ಒಂದ್ ಸ್ಟೋರಿ ಹೇಳ್ತೀನಿ ಕೇಳು. ಹೇಳು. ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವ್ನಿಗೆ ಮನೇಲಿ 5 ಬೈಕ್ ಇರ್ತಂತ, ಹೆವಿ ಸಿರಿ ಅವ್ನಿಗೆ. ಅವ್ನ್ ಸಿರಿಲಿ ಫುಟ್ಪಾತ್ ಮೇಲೆ ಓಡಾಡ್ ಬಿಟ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ತಿದ್ದ. ಒಂದ್ ದಿವಸ ಅವ್ನಿಗೆ ರೆಡ್ ಕಲರ್ ಗಾಡಿ ಬಂದ್ ಜೋರಾಗಿ ಗುದ್ಬಿಟ್ಟು ಹೊಂಟೋಯ್ತು. ಅಯ್ಯೋ ಪಾಪ, ಅವ್ನ ಆಕ್ಸಿಡೆಂಟ್ ಅಲ್ಲಿ 6 ಬೆಳ್ಳು ಹೊಂಟೋಯ್ತು. ಆದ್ರೆ ಆ 6 ಬೆಳ್ಳಲ್ಲಿ ಹೆಂಗೋ ಅಲಕ್ ಬುಲಕಲ್ 1 ಬೆಳ್ಳು ವಾಪಸ್ ಬಂದ್ಬಿಡ್ತು. ಓಹೋ, ಈಗ ಆ ಪೌಡೆ 5 ಬೆಳ್ಳು ಹೋಗೈತೆ ಅಂತ ದುಃಖ ಪಡೋದ್ ಬಿಟ್ಬಿಟ್ಟು 1 ಬೆಳ್ಳು ವಾಪಸ್ ಬಂದೈತೆ ಅಂತ ಖುಷಿ ಪಡ್ತಾವನೆ. ಅಯ್ಯ, ಎಂತ ಬೇವರ್ಸಿ ಬ್ರೋ ಅವನು, ಸರಿಯಾದ ಬೇವರ್ಸಿ ಅವನು. ಯಾರ್ಗ ಹೇಳ್ತಿದ್ಯಾ ಸ್ಟೋರಿ? ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಬಿಡು. ಏನ್ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಆಯ್ತಾಯ್ತು, ಆಮೇಲೆ ಮಾಡ್ತೀನಿ, ಬೈ. ಹಲೋ ಹಾಕಿರೋ ಹೇಟರ್ಸ್ ಗಳೆಲ್ಲ ಕೇಳಿಸ್ಕೊಳ್ಳಿ, 5 ಸಲ ಗೆದ್ದಿರೋ ಕಪ್ನ ತಿರ್ಸಿ ತಿಕ್ಕ ಹಾಕೊಳ್ಳಿ. ಅಣ್ಣ ಸಣ್ಣ ಹುಡುಗರು ತುಡು ಮಾಡ್ಕೊಂಡು ಹೊಂಟಾರಪ್ಪ ಒಂದ್ ಗಾಡ್ಯಾಗ. ಹೊಂಟಾರ ಅಲ್ಲಿ ಮಕ್ಳಿಗೆ ನೋಡು. ಗಾಡಿ ನಂಬರ್ ನೋಡಿದಿಲ್ಲ? ಗಾಡಿ ನಂಬರ್ ನೋಡಿಲ್ಲಣ್ಣ, ಅದ್ರ ಮ್ಯಾಲ ಸ್ಕೂಲ್ ವ್ಯಾನ್ ಅಂತ ಬರ್ದಿತ್ತ. ಅಪ್ಪ ಗೌತಮ, ಏನಾಯ್ತು? ಅಪ್ಪ, ಮೊನ್ನೆ ನಮ್ ದೋಸ್ತಂದು ಮದ್ವಿ ಮಾಡ್ಯಾರ ಅಪ್ಪ, ನಂದು ಮದ್ವಿ ಮಾಡಪ್ಪ. ತಮ್ಮ, ಮದ್ವಿ ಮಾಡ್ತೀನಿ. ಮೊದಲ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ನಾನು ಮದ್ವಿ ಮಾಡ್ತೀನಿ. ಏನ್ ತುಂಡಿ ಮೇಲೆ ಇತ್ತೀವ? ಮದ್ವಿ ಮಾಡದಲ್ಲಿ ಯಾಕಾರ ಹಿಡಿದ್ರು ಹುಸುಳಿ ಮಕ್ಕಳೇ? ಹಲೋ ಮಚ, ಎಲ್ಲಿದ್ಯಾ? ಇಲ್ಲ ಮಚ, ಮೆಟ್ಲಿಕೆ ಮೇಲೆ ಕೂತಿದ್ದೀನಿ. ನೀನ್ ಎಲ್ಲಿದ್ಯಾ? ನಾನು ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ಮಚ. ನೀನ್ ಎಲ್ಲಿದ್ಯಾ? ಕಾಣಿಸ್ತಾನೆ ಇಲ್ಲ? ಎಂಟ್ರೆನ್ಸ್ ಎಲ್ಲ ಕೂತಿದ್ದೀನಿ ಕಣ. ನೀನೆಲ್ಲಿ ಮೇಲೆ ನಡ್ಕೊಂಡು ಹೋಗ್ಬಿಟ್ಟಲ್ಲ ಅವ್ರೆ? ಇಲ್ಲಿ ಕಲ್ಲಿಂದೆಲ್ಲ ಮೆಟ್ಲಕ್ಕೆ ಐತಿ, ಬೆಂಕಿ ಎಲ್ಲ ಹಾಕ್ಬಿಟ್ಟವ್ರೆ ಮಚ. ಏನೋ ಗೊತ್ತಿಲ್ಲ, ಕಲ್ಲಿಂದ ಚಿನ್ನದ್ದು ಮಚ ಇದು. ಇದ್ ನೋಡಿದ್ರೆ ಇಲ್ಲೆಲ್ಲ ಹುಲ್ಗಳೆಲ್ಲ ಕಣ್ಬಿಟ್ಟವೆ. ಕಣ್ಬಿಟ್ಟು ನೋಡು, ಚಿನ್ನದ ಮೆಟ್ಲಕ್ಕೆ. ನಿಮ್ಮ ಅಪ್ಪ ಬಂದ್ ಹಾಕ್ಬಿಟ್ಟಿದ್ದ ನೋಡು. ಇಲ್ಲಿ ಬಿಸಿ ತಿಕಾರಿ ಹೊಡಿತೈತಿ, ಬೇಗ ಬಾ. ಇಲ್ಲಿ ಚಳಿ ಆಗ್ತೈತೆ, ಇವನಿಗೆ ಬಿಸಿ ಅಂತೆ. ಈಟಲ್ಲಿರೋ ನಾಯಿನ ಹೊರಗಡೆ ಕಳ್ಸುವಷ್ಟು. ಟಿಕ ಎಲ್ಲ ಮಾತಾಡ್ಬಿಡ. ಇಲ್ಲಿ ಯಮರಾಜ ಗಡಿತವನೆ, ಓಡ್ಬಾ ಬೇಗ. ಇವ್ರು ಯಮನ ಸ್ವರ್ಗದಲ್ಲಿ ಯಮ ಎಲ್ಲಿ ಬರ್ತಾನ ಅಲ್ಲೋಡೆ ಬೋಳೆ ಮಾನೆ. ಏನು ಸ್ವರ್ಗದಲ್ಲಿದ್ಯಾ ನೀನು? ಏನು ಮತ್ತೆ ನೀನೆಲ್ಲಿದ್ಯಾ? ನಾನು ನರಕದಲ್ಲಿದ್ದೀನಿ. ಅದ್ಬಿಡು, ನೀನೇನ್ ಸ್ವರ್ಗಕ್ಕೆ ಹೋದೆ ಫಸ್ಟ್? ಅದೇ ನನಗೆ ಹೆಂಗೆ ಅಂದ್ರ, ನಾನು ಒಳ್ಳೊಳ್ಳೆ ಕೆಲಸ ಮಾಡಿದೀನಿ ಕಣಲ್ಲ ಅವ್ರೆ. ಹೊಸ್ದಾಗಿ ಮದುವೆ ಆಗಿರೋರ್ಗೆಲ್ಲ ತೂತಾಗಿರೋ ಕಾರಣ ಕೊಡ್ತಿದ್ದಲ್ಲ, ಇದು ಒಳ್ಳೆ ಕೆಲಸನಲ್ಲ ಅವ್ರೆ? ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ರಂಬೆ ಊರ್ವಶಿ ಮೇನಕ್ಕೆ ನನ್ನ ಡ್ಯಾನ್ಸ್ ಆಡಕ್ ಕರೀತವ್ರೆ. ಲೇ ದರಿ ನನ್ ಮಗನೇ, ನಾನೊಬ್ಬನ ನರಕದಲ್ಲಿ ಬಿಟ್ಟು ಕೆಲವ್ರೆ ಬಾರೋ. ನನ್ಗೊಬ್ಬ ಫ್ರೆಂಡ್ ಅವನೇ ಸೂರಿ ಅಳಿಯಾಸ್ ಮಾಮು. ಅವ್ನ ಎಲ್ಲರೂ ಮಾಮು ಅಂತ ಕರೀತಾರೆ. ಎಂತ ಕರೀತಾರೆ ಗೊತ್ತಿಲ್ಲ, ನಾನು ಹಂಗೆ ಕರಿತೀನಿ. ಅಣ್ಣ ಹೆಂಗಂದ್ರೆ ಒಂಥರ ಫುಲ್ ರಿಚ್, ಅರೆ ಹುಡುಗಿರ್ ಮಾತ್ರ ಬಿಚ್ಚು. ಅಣ್ಣಂಗ ಒಬ್ಳು ಡವ್ ಇದ್ಲು. ಹೌದು, ಅಣ್ಣಂಗೂ ಒಬ್ಳು ಡವ್ ಇದ್ಲು. ಯಾಕಂದ್ರೆ ಹೇಳಿದ್ನಲ್ಲ, ಅಣ್ಣ ಫುಲ್ ರಿಚ್, ಅರೆ ಹುಡುಗಿರ್ ಮಾತ್ರ ಬಿಚ್ಚು. ಅವ್ರಿಬ್ರು ಲವ್ ಸ್ಟೋರಿ ಹೆಂಗಿತ್ತು ಅಂತ ಹೇಳ್ತೀನಿ ಕೇಳಿ. ಅಣ್ಣ ಅವಳನ್ನೊಂದ್ಸರಿ ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಚಿನ್ನದ ರಿಂಗ್ ಕೊಟ್ಟು ಪ್ರಪೋಸ್ ಬೇರೆ ಮಾಡಿದ್ದ. ಅಕ್ಕ ಚಿನ್ನದ ರಿಂಗ್ ನೋಡ್ ಸೈಕೋ, ಆದ್ರೆ ಅಣ್ಣನ ಅಕೌಂಟ್ ಜಾಕು. ಅಣ್ಣ ಅವಳಿಗೋಸ್ಕರ ಅಂತ ಖರ್ಚು ಮಾಡ್ತಿದ್ವಿ, ಏನ್ ಕೇಳ್ತೀರಾ? ವೀಕೆಂಡ್ ಬಂದ್ರೆ ಸಾಕು, ಲುಲ್ಲು ಮಾಲು, ಸಿನಿಮಾ ಹಾಲು, ಶಾಪಿಂಗು, ಡ್ಯಾನ್ಸಿಂಗು, ಮಿಂಟ್ರಿ ಹೆವಿ ಮಿಂಟ್ರಿ. ಅಣ್ಣ ಹಿಂಗೆ ಒಂದ್ ದಿವಸ ನೈಟ್ ಪಾರ್ಕ್ ಸೈಡ್ ಅಲ್ಲಿ ಗಾಡಿ ಹಾಕ್ಬಿಟ್ಟು ಅಕ್ಕಂಗ್ ಲಿಫ್ಟ್ ಕೊಡ್ತಿದ್ದ ಕಾರಲ್ಲಿ. ಪೊಲೀಸ್ ಬಂದ ಸೈಡ್ ಅಲ್ಲಿ. ಎತ್ತ ಲೈಸೆನ್ಸ್ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಆಧಾರ್ ಕಾರ್ಡ್ ಇತ್ತು, ಹುಡುಗಿ ಇತ್ತು. ಆದ್ರೂ ನಮ್ಮ ಮಾಮು ಹೆವಿ ಕಿಲಾಡಿ, A to Z ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಎಲ್ಲಾ ಡಾಕ್ಯುಮೆಂಟ್ಸ್ ಪೊಲೀಸರು ತೋರಿಸ್ದ. ಇವಾಗ ಪೊಲೀಸ್ ಅವ್ರಿಗೆ ಈಗ ಅರ್ಥ ಆಗೋಯ್ತು, ನಿಮ್ಮ ಅಪ್ಪ ಅಮ್ಮ ನಂಬರ್ ಕೊಡಿ ಅಂದ. ನಮ್ಮ ಮಾಮ 500 ರೂಪಾಯಿ ಗರಿ ನೋಟ್ ತೆಗ್ದಿ, ಇದನ್ನ ಇಟ್ಕೊಳ್ರಿ, ನಮ್ಮನ್ನ ಬಿಟ್ಬಿಡ್ರಿ ಅಂತ ಅಲ್ಲಿಂದ ಪಾಸ್ ಆಗ್ಬಿಟ್ಟ. ಹಿಂಗೆ ಒಂದ್ ದಿವಸ ನಮ್ಮ ಮಾಮ ಹತ್ರ ಬುಲೆಟ್ ಇತ್ತು. ಅವ್ರ ಹುಡುಗಿ ನಾನು ಬುಲೆಟ್ ಓಡಿಸ್ಬೇಕು ಅಂತ ಹಠ ಮಾಡಿದ್ಲು. ಓಲಿ ಅಂತ ನಮ್ಮ ಮಾಮ ಹೆಂಗೋ ಬುಲೆಟ್ ಕಳ್ಸ್ಕೊಟ್ಟ. ಆ ಹುಡುಗಿ ಕಲ್ತಿದ್ ಖುಷಿ, ನಾನು ಒಬ್ಳೆ ಒಂದ್ ರೌಂಡ್ ಔಟ್ ಬರ್ತೀನಿ ಅಂತ ಹೇಳಿದ್ಲು. ನಮ್ಮ ಮಾಮ ಇರ್ಲಿ ಪರವಾಗಿಲ್ಲ, ಡೌ ತಾನೆ, ಓಟ್ ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾ. ಅಕ್ಕ ಮೇನ್ ರೋಡ್ ಹೋಯ್ತಿದಂಗೆ ಸೀದಾ ಹೋಗೊಂಡ್ ಡಿವೈಡರ್ ಇಟ್ಲು. ಅಕ್ಕ ಇಕ್ಕಿ ಫೋರ್ಸ್ಗೆ ಹೆಡ್ಲೈಟ್, ಸೈಡ್ ಮಿರರ್, ಇಂಡಿಕೇಟರ್, ಮಡ್ಗಾಡು ಎಲ್ಲ ಉಣಿಸ್ಕೊಂಡು ಹೋಯ್ತು. ಅದನ್ನ ರೆಡಿ ಮಾಡ್ಸಕ್ 10,000 ದಿಂಗಿಸ್ಕೊಂಡು ಹೋಯ್ತು. ಮತ್ತೆ ಹಿಂಗೆ ಒಂದ್ ದಿವಸ ಇಬ್ರು ಪಾರ್ಟಿ ಮುಗಿಸ್ಕೊಂಡು ನಮ್ಮ ಮಾಮ ಅವಳನ್ನ ಮನೆಗೆ ಡ್ರಾಪ್ ಹಾಕಿ ಅವನು ಕಾರ್ ಓಡಿಸ್ಕೊಂಡು ಮನೆಗೆ ಹೋಯ್ತಿದ್ದ. ಆದ್ರೆ ಅಕ್ಕಂಗ್ ಮನೆಗೆ ಹೋಗಿದ ತಕ್ಷಣ ಏನ್ ಸೀರೆ ಆಗೋಯ್ತೋ ಗೊತ್ತಿಲ್ಲ, ವಿಡಿಯೋ ಕಾಲ್ ಮಾಡಿ ರೋದನೆ ಕೊಡ್ತಾ ಇದ್ಲು. ನಮ್ಮ ಮಾಮ ಕಾರ್ ಓಡಿಸ್ಕೊಂಡೆ ವಿಡಿಯೋ ಕಾಲ್ ಇತ್ತದ. ಅಕ್ಕ ಕಾಲಲ್ಲಿ ಏನ್ ತೋರಿಸಲ್ಲ ಗೊತ್ತಿಲ್ಲ. ಈಗ ನಮ್ಮ ಮಾಮ ಕಾರ್ ಓಡಿಸೋದನ್ನ ಬಿಟ್ಬಿಟ್ಟು ವಿಡಿಯೋ ಕಾಲಲ್ಲೇ ಮುಳುಗೋದ. ಮುಳುಗಿದು ಕಾರ್ ಸೀದಾ ತಗೊಂಡೋಗಿ ಒಂದು ಡಿವೈಡರ್ ಇಟ್ಟ.
ಮತ್ತೆ ಇವಾಗ ಕಾರ್ದು ಹೆಡ್ಲೈಟ್, ಬಂಪರ್, ಬೋನೆಟ್, ಇಂಡಿಕೇಟರ್, ಸೈಡ್ ಮಿರರ್ ಎಲ್ಲ ಉಣಿಸ್ಕೊಂಡೋಯ್ತು. ಅದನ್ನ ರೆಡಿ ಮಾಡ್ಸಕ್ 20,000 ದಿಂಗ್ಸ್ಕೊಂಡೋಯ್ತು. ಒಂದ್ ದಿವಸ ಹಿಂಗೆ ಅಕ್ಕ ಕಾಲೇಜಲ್ಲಿ ಯಾರೋ ಶ್ರೀರಾಮ್ಪುರ ಚಪ್ರಿ ಜೊತೆ ತುಂಬಾ ಕ್ಲೋಸ್ ಆಗಿ ರೀಲ್ಸ್ ಮಾಡ್ತಾ ಇದ್ಲು. ನಮ್ಮ ಮಾಮು ಇದನ್ನ ನೋಡ್ಬಿಟ್ಟು ಏನೋ ಅವನ ಹತ್ರ ಅಷ್ಟೊಂದು ಕ್ಲೋಸ್ ಆಗಿದ್ಯಾ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಅಷ್ಟೇ. ಅದಕ್ಕೆ ಅಕ್ಕ ಇಷ್ಟೇನಾ, ನನ್ ಮೇಲೆ ಡೌಟ್ ಮಾಡ್ತೀಯಾ, ನಮ್ ಟ್ರೂ ಲವ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ, ಹಂಗೆ ಹಿಂಗೆ ಅಂತ ಫುಲ್ ಜಗಳ ಮಾಡಿ ಮಾಮು ಹತ್ರ ಬ್ರೇಕಪ್ ಮಾಡ್ಕೊಂಡು ಶ್ರೀರಾಮ್ಪುರ ಚಪ್ರಿ ಜೊತೆ ಹೊಂಟೋದ್ಲು. ಆದ್ರೂ ನಮ್ಮ ಮಾಮು ದಾಸಿ ತಲೆ ಕೆಡ್ಸ್ಕೊಂಡಿರ ಬಂದ್ರೆ ಆಟಕ್ಕೆ ಹೋದ್ರೆ ಅಂತ ಅನ್ಕೊಂಡು ಅವ್ರ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಒಂದ್ ರೂಮಲ್ಲಿ ಫುಲ್ ಜೋರ್ ಪಾರ್ಟಿ ಕೊಡಿಸ್ತಾ. ಇವಾಗ ನಮ್ಮ ಮಾಮು ಫುಲ್ ರಿಚ್, ಹುಡುಗರ್ಗ್ ಮಾತ್ರ ಬಿಚ್ಚು. ಏಯ್, ನನ್ನ ಹತ್ರ ವಿಮಲ್ ಇದೆ, ಪಾನ್ ಮಸಾಲ ಇದೆ, ಗುಟ್ಕಾ ಇದೆ, ಬೀಡಿ ಇದೆ, ಸಿಗರೇಟ್ ಇದೆ, ಚೈನಿಕೈನ್ ಇದೆ. ನಿನ್ನ ಹತ್ರ ಏನೋ ಇದೆ? ನನ್ನ ಹತ್ರ ನಿಮ್ಮ ಅಪ್ಪನ ನಂಬರ್ ಇದೆ. ಅಂಬಲಿ ಗಂಜಿ ನೀಡಿದ ಮದುವೆ ಆಗದೆ ಹೆಂಗ್ರಿ ಇರ್ತೀರಾ? ನಾ ಹೆಂಗಾರ ಇರ್ತೇನೆ, ನಿಂಗೆ ಯಾಕೆ ಬೇಕು? ಅಕ್ಕ ಸೌತೆಕಾಯಿ ಬೇಕಾ? ನಾನು ಕೇಳಿದ್ನೆ. ಜಾಸ್ತಿ ಮಾತಾಡ್ತೀಯಾ, ಬಾ ನಿಂಗೆ ಯಾರೋ ಇದು ಏನು ಕಡ್ಕೊಂಡ್ ಬಂದಿದ್ಯಾ? ಬ್ಯಾಟ್ ಕೋಳಿ ಕಡ್ಡೆ ಎತ್ತಿಕಿಟ್ಕೊಳ್ಳಿ. ಯಾವ್ದು ಹಿಂಗೆಲ್ಲ ಮಾತಾಡುತ್ತೆ? ಅದಕ್ಕೆ ಅಣ್ಣ ಎತ್ಕೊಂಡ್ಬಿಟ್ಟೆ ಕಬಾಬ್ ಮಾಡ್ಕೊಳ್ಳಿ, ತಿನ್ಕೊಂಡ್ಬಿಡ್ತೀನಿ. ಗಾಯ್ಸ್, ನಮ್ಮ ಅಜ್ಜಿ ಸತ್ತೋದ್ರು, ಅವ್ರ ಹೆಸರು ಚಾಂದಿನಿ ಅಂತ. ಅವ್ರದೇ ಈ ಬೀರು ರೆನೋವೇಟ್ ಮಾಡ್ಸ್ಕೊಂಡ್ ಬರ್ರೋ ಅಂತ ನಮ್ ಫ್ರೆಂಡ್ಸ್ ಕೊಟ್ಟೆ, ನೋಡೋಣ ಏನ್ ಮಾಡೋರೆ ಅಂತ. ಚಾಂದಿನಿ ಬಾರ್ ಮಾಡ್ಬಿಟ್ಟಾರಪ್ಪ ನಮ್ಮ ಅಜ್ಜಿ ಬೀರುನ. ನಾನು ಇಲಿ ತರ ಕಾಣಿಸ್ತಾ ಇದ್ದೀನಿ, ಆದ್ರೆ ಇಲಿ ಅಲ್ಲ. ಓ, ನಾನು ಬರೀ ಬೆಕ್ ತರ ಕಾಣಿಸ್ತೀನಿ ಅಷ್ಟೇ, ನಾನು ಬೆಕ್ಕಲ್ಲ. ಗೈಸ್, ನಾನು ಬೆಕ್ನ 3 ತಿಂಗಳು ಬಾಬಾ ರಾಮದೇವ್ ಹತ್ರ ಬಿಟ್ಟಿದ್ದೆ. ಇವಾಗ ಇದು ನೋಡಿ ಸೇಮ್ ಅವ್ರ ತರ ಮಾಡ್ತಾ ಇದ್ದೆ, ಆದ್ರೆ ಅವ್ರು ಮುಂದೆ ಮಾಡ್ತಾರೆ, ಇದು ಹಿಂದೆ ಮಾಡ್ತಾ ಇದ್ದೆ ಅಷ್ಟೇ. ಪ್ಯಾಂಟಿನ್ ಚಿಪ್ಪಕರ ಉಚ್ಚೈತ್ ನೋಡ. ಯಾಕ ನಿನ್ನ ಬಾಯಾಗ ನೀರ್ ಬಿಡಾತಾನ? ನೋ ಬೋಲ್. ಅಪ್ಪಿ, ನಿನ್ ಎದೆ ಹೋಲಾಗ್ಯದಲ್ಲೋ, ಆಪರೇಷನ್ ಮಾಡೋಕತ್ತಪ್ಪ. ಇದು ಕುಂಡಿ ಎಕ್ಸ್ರೇ ಅದು, ಹಾಫ್ ಸುಳ್ಳೆ ಮಗನೇ. ಯಾವ ಡಾಕ್ಟರ್ ಮಾಡ್ದೋ ಬೋಸುಡಿ ಮಗನೇ.